ಹಲೋ ಮಕ್ಕಳೇ, ಫಿಸಿಕ್ಸ್ ಮೆಸ್ಟ್ರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋನ ಟಾಪಿಕ್ ಏನು ಅಂತ ಹೇಳಿದ್ರೆ ರಿಲೇಷನ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್. ಇನ್ ದ ಪ್ರೀವಿಯಸ್ ವಿಡಿಯೋಸಲ್ಲಿ ನಾವು ಡಿಫ್ರೆಂಟ್ ಕಾನ್ಸೆಪ್ಟ್ಸ್ ಆಫ್ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸ್ ಚಾಪ್ಟರ್ ಬಗ್ಗೆ ತಿಳ್ಕೊಳ್ತಾ ಬಂದಿದ್ವಿ. ಅದರಲ್ಲಿ ಸೊ ದ ನೆಕ್ಸ್ಟ್ ಅಪ್ಕಮಿಂಗ್ ಚಾಪ್ಟರ್ ಯಾವುದು ಅಂತ ಅಪ್ಕಮಿಂಗ್ ಕಾನ್ಸೆಪ್ಟ್ ಯಾವುದು ಅಂತ ಹೇಳಿದ್ರೆ ರಿಲೇಷನ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್. ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಇಟ್ ವಿಲ್ ಬಿ ಫಾರ್ 3 marks. 3 marksಗೆ ಫ್ರೀಕ್ವೆಂಟ್ಲಿ ಆಸ್ಕ್ ಕ್ವಶನ್ ಇದು. ಡಿರೈವೇಷನ್ ಇರುತ್ತೆ, ಸಿಂಪಲ್ ಡಿರೈವೇಷನ್ ಇರುತ್ತೆ. ಸೊ ಅದನ್ನ ಅರ್ಥ ಮಾಡ್ಕೊಂಡ್ರೆ ಇಟ್ ಈಸ್ ವೆರಿ ಈಸಿ ಟು ಗೆಟ್ 3 marks. ಈಗ ಇದರಲ್ಲಿ ಸೊ ಈ ರಿಲೇಷನ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಮತ್ತೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಒಂದು ಸಣ್ಣ ಬೇಸಿಕ್ ಕಾನ್ಸೆಪ್ಟ್ ತಿಳ್ಕೊಬೇಕಾಗುತ್ತೆ. ಯಾವುದು ಅಂತ ಹೇಳಿದ್ರೆ ದಟ್ ಈಸ್ ಕಾಲ್ಡ್ ಆಸ್ ಈಕ್ವಿಪೊಟೆನ್ಷಿಯಲ್ ಸರ್ಫೇಸಸ್. ಸೊ ಒಂದು ಸಿಂಪಲ್ ಕಾನ್ಸೆಪ್ಟ್ ಇದೆ, ಈಕ್ವಿಪೊಟೆನ್ಷಿಯಲ್ ಸರ್ಫೇಸಸ್. ಸೊ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಕಾನ್ಸೆಪ್ಟ್ ತಿಳ್ಕೊಂಡ್ರೆ ಇಟ್ ಈಸ್ ವೆರಿ ಈಸಿ ಟು ಡಿರೈವ್ ದ ಡಿರೈವೇಷನ್. ಏನಿದು ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಅಂದ್ರೆ? ಸಿ, ಈಕ್ವಿಪೊಟೆನ್ಷಿಯಲ್, ಈಕ್ವಿ ಮೀನ್ಸ್ ವಾಟ್? ಈಕ್ವಲ್. ಪೊಟೆನ್ಷಿಯಲ್ ಮೀನ್ಸ್ ವಾಟ್? ಒಂದು ಚಾರ್ಜ್ ಇತ್ತು ಅಂದ್ರೆ ಆ ಚಾರ್ಜ್ ಸುತ್ತ ಒಂದು ಅಮೌಂಟ್ ಆಫ್ ಪೊಟೆನ್ಷಿಯಲ್ ಇರುತ್ತೆ. ಅದನ್ನ ಪ್ರೀವಿಯಸ್ ಒಂದು ವಿಡಿಯೋಸ್ ನಲ್ಲಿ ನಾನು ಡಿರೈವ್ ಮಾಡಿದ್ದೀನಿ, ಪೊಟೆನ್ಷಿಯಲ್ ನ ವ್ಯಾಲ್ಯೂ ಏನು ಅಂತ ಹೇಳಿ. ಸೊ ಆ ಸುತ್ತ ಇರುವಂತಹ ಸರ್ಫೇಸ್ ಅಲ್ಲಿ ಒಂದು ಚಾರ್ಜ್ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ, ಲೆಟ್ ಅಸ್ ಟೇಕ್ ಎ ಚಾರ್ಜ್ ಕ್ಯೂ. ಅದ್ರ ಸುತ್ತ ನಾವು ಒಂದು ಸರ್ಫೇಸ್ ಅನ್ನ ಕನ್ಸಿಡರ್ ಮಾಡ್ಕೊಂಡ್ರೆ, ಸೊ ಸರ್ಕ್ಯುಲರ್ ವೇನ್ ಅಲ್ಲಿ ಕನ್ಸಿಡರ್ ಮಾಡ್ಕೊಂಡ್ರೆ ಅದ್ರ ಸುತ್ತ ಏನಿರುತ್ತೆ? ಪೊಟೆನ್ಷಿಯಲ್ ವ್ಯಾಲ್ಯೂ ಏನಿರುತ್ತೆ? ಈ ಪಾಯಿಂಟ್ ಅಲ್ಲಿ, ಈ ಪಾಯಿಂಟ್ ಅಲ್ಲಿ, ಈ ಪಾಯಿಂಟ್ ಅಲ್ಲಿ, ಅಥವಾ ಈ ಯಾವ್ದಾದ್ರು ಪಾಯಿಂಟ್ ತಗೊಳ್ಳಿ ಆ ಸರ್ಕ್ಯುಲರ್ ಸರ್ಫೇಸ್ ಮೇಲೆ, ಆ ಸರ್ಕ್ಯುಲರ್ ಸರ್ಫೇಸ್ ಮೇಲೆ ಪೊಟೆನ್ಷಿಯಲ್ ಏನಿರುತ್ತೆ? ಈಕ್ವಲ್ ಆಗಿರುತ್ತೆ. ಇಲ್ಲಿ ಪೊಟೆನ್ಷಿಯಲ್ ವಿ ಇದ್ರೆ ಇಲ್ಲೂ ಕೂಡ ಪೊಟೆನ್ಷಿಯಲ್ ವಿ ಇರುತ್ತೆ, ಇಲ್ಲೂ ಕೂಡ ಪೊಟೆನ್ಷಿಯಲ್ ವಿ, ಇಲ್ಲೂ ಕೂಡ ಪೊಟೆನ್ಷಿಯಲ್ ವಿ. ಸೊ ಈ ಒಂದು ಕಾನ್ಸೆಪ್ಟ್ ನಾವೇನಂತ ಕರಿತೀವಿ? ಈಕ್ವಿಪೊಟೆನ್ಷಿಯಲ್ ಸರ್ಫೇಸಸ್ ಅಂತ ಕರಿತೀವಿ. ಸೊ ಆಕ್ಚುಲಿ ಇದು 3 dimensional ಬೇಕು, ಅದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಯಾಕೆ ಈ ಪೊಟೆನ್ಷಿಯಲ್ ಸೇಮ್ ಇರುತ್ತೆ? ಕನ್ಸಿಡರ್ ದೇರ್ ಇಸ್ ಇಲ್ಲೊಂದು ಚಾರ್ಜ್ ಇದೆ ಅಂತ ಅನ್ಕೊಳ್ಳೋಣ. ಇಲ್ಲಿಂದ ಇಲ್ಲಿ ಬರುವಂತಹ ಡಿಸ್ಟೆನ್ಸ್ ಅನ್ನ ಲೆಟ್ ಮಿ ಟೇಕ್ ಇಟ್ ಆಸ್ ವಾಟ್? ಆರ್. ಕಂಪ್ಲೀಟ್ಲಿ ಸರ್ಕ್ಯುಲರ್ ಒಂದು ಸರ್ಫೇಸ್ ಅನ್ನ ತಗೊಳ್ತಿರೋದ್ರಿಂದ this r, the distance between the charge and the point, ಯಾವ ಪಾಯಿಂಟ್ ಅಲ್ಲಿ ಪೊಟೆನ್ಷಿಯಲ್ ಕನ್ಸಿಡರ್ ಮಾಡ್ಕೊಳ್ತಿದೀವಿ ಆ ಪಾಯಿಂಟ್ಗೂ ಮತ್ತೆ ಈ ಒಂದು ಚಾರ್ಜ್ಗೂ ಡಿಸ್ಟೆನ್ಸ್ ಏನ್ ಬರುತ್ತೆ? ರೇಡಿಯಸ್ ಆಗಿ ಆಕ್ಟ್ ಮಾಡುತ್ತೆ. ಅಂಡ್ ರೇಡಿಯಸ್ ಏನಿರುತ್ತೆ ಥ್ರೂ ಔಟ್ ದ ಸರ್ಕಲ್ ಸೇಮ್ ಇರುತ್ತೆ. ಸೊ ಅಂಡ್ ವಿ ನೋ ದಟ್ ಪೊಟೆನ್ಷಿಯಲ್ಗೆ ಫಾರ್ಮುಲಾ ಏನ್ ಬರುತ್ತೆ? 1/4πε0. ಓಕೆ, ಸೊ q, that means this q value divided by r. This is the formula for what? Potential. ಅದರಲ್ಲಿ ಈ q ವ್ಯಾಲ್ಯೂ ಲೆಟ್ ಮಿ ಟೇಕ್ ಇಟ್ ಆಸ್ ವಾಟ್? 10 ಕೂಲಮ್ ಅಂತ ತಗೊಂಡ್ರೆ ದಿಸ್ q ವ್ಯಾಲ್ಯೂ ಇಸ್ ಎ ಕಾನ್ಸ್ಟೆಂಟ್, 1/4πε0 ಇಸ್ ಎ ಕಾನ್ಸ್ಟೆಂಟ್. ಇದಿಷ್ಟು ಕಾನ್ಸ್ಟೆಂಟ್ ಆಗುತ್ತೆ. ಓಕೆ, ಸೊ ದೆನ್ ದಿಸ್ v is inversely proportional to what? r. r ಗೆ ಏನಾಗುತ್ತೆ? ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿರುತ್ತೆ. ಜೊತೆಗೆ v ಜಸ್ಟ್ r ಮೇಲೆ ಮಾತ್ರ ಡಿಪೆಂಡ್ ಆಗಿರುತ್ತೆ. ಅಂದ್ರೆ ಡಿಸ್ಟೆನ್ಸ್ ಬಿಟ್ವೀನ್ ದಟ್ ಪಾಯಿಂಟ್ ಅಂಡ್ ದಟ್ ಮೀನ್ಸ್ ಡಿಸ್ಟೆನ್ಸ್ ಬಿಟ್ವೀನ್ ದ ಚಾರ್ಜ್ ಅಂಡ್ ದ ಪಾಯಿಂಟ್ ದಟ್ ವಿ ಕನ್ಸಿಡರ್ಡ್, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಬೇರೆ ಇನ್ ಯಾವ ವ್ಯಾಲ್ಯೂ ಮೇಲೂ ಯಾವ್ದ್ರ ಮೇಲೆ ಇನ್ನೊಂದು ಡಿಪೆಂಡ್ ಆಗಿರುತ್ತೆ ಅಂದ್ರೆ ಚಾರ್ಜ್ ವ್ಯಾಲ್ಯೂ ಮೇಲೆ. ಚಾರ್ಜ್ ಒಂದು ಕಾನ್ಸ್ಟೆಂಟ್ ಅಂತ ತಗೊಂಡಾಗ ಇಟ್ ಆಲ್ಸೋ ಆಕ್ಟ್ಸ್ ಆಸ್ ಎ ಕಾನ್ಸ್ಟೆಂಟ್. ಸೊ ಹಾಗಾಗಿ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದ್ರೆ ಕಂಪ್ಲೀಟ್ಲಿ ಈ ಒಂದು ಡಿಸ್ಟೆನ್ಸ್, ಆ ಪಾಯಿಂಟ್ ಮತ್ತೆ ಚಾರ್ಜಿನ ಡಿಸ್ಟೆನ್ಸ್ ನಡುವೆ ಡಿಪೆಂಡ್ ಆಗಿರುತ್ತೆ. ಓಕೆ, ಫೈನ್. ಸೊ ಅದನ್ನ 3D ವ್ಯೂ ಅಲ್ಲಿ ನಾವು ಕನ್ಸಿಡರ್ ಮಾಡ್ಕೊಳ್ಳೋದಾದ್ರೆ ಐ ಹ್ಯಾವ್ ಟೇಕನ್ ಎ ಬಲೂನ್. ಓಕೆ, ಸೊ ಕನ್ಸಿಡರ್ ಇಟ್ ಆಸ್ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಎ ಸ್ಪಿಯರ್. ಓಕೆ, ಸ್ಪಿಯರ್ ಅಲ್ಲಿ ಇದೆ ಅಂತ ಅನ್ಕೊಳ್ಳೋಣ. ಈ ಬಲೂನ್ ಮಧ್ಯದಲ್ಲಿ ಸೆಂಟರ್ ಅಲ್ಲಿ ಒಂದು ಚಾರ್ಜ್ ಇಟ್ಟಿದ್ದೀನಿ. ಓಕೆ, ಸೊ ಆ ಚಾರ್ಜ್ ಯಾವುದು ಅಂತ ಹೇಳಿದ್ರೆ ಕ್ಯೂ. ಓಕೆ, ಸೊ ಪಾಸಿಟಿವ್ ಚಾರ್ಜ್ ತಗೊಂಡಿದ್ದೀನಿ. ಲೆಟ್ ಮಿ ಟೇಕ್ ಇಟ್ ಆಸ್ ವಾಟ್? ಪಾಸಿಟಿವ್ ಚಾರ್ಜ್. ಓಕೆ, ಸೊ ಪಾಸಿಟಿವ್ ಚಾರ್ಜ್ ತಗೊಂಡಿದ್ದೀನಿ. ಆ ಚಾರ್ಜ್ ಎಲ್ಲಿದೆ ಅಂತ ಹೇಳಿದ್ರೆ ಈ ಒಂದು ಸ್ಪಿಯರ್ ನ ಸೆಂಟರ್ ಮಧ್ಯದಲ್ಲಿದೆ. ಆ ಸ್ಪಿಯರ್ ನ ಸೆಂಟರ್ ಅಲ್ಲಿ ಇದ್ರೆ ಈ ಕಂಪ್ಲೀಟ್ ಈ ಸ್ಪಿಯರ್ ಏನಾಗುತ್ತೆ? ಇಟ್ ಆಕ್ಟ್ಸ್ ಆಸ್ ಎ ಸರ್ಕ್ಯುಲರ್. ಓಕೆ, ಸೊ ಸ್ಪಿರಿಕಲ್ ಶೇಪ್ ಅಲ್ಲಿ ಇದೆ. ಈ ಕಂಪ್ಲೀಟ್ ಈ ಮೇಲ್ಗಡೆ ಬರುವಂತಹ ಸರ್ಫೇಸ್ ಏನಾಗುತ್ತೆ? ಆ ಚಾರ್ಜ್ ಇಂದ ಈ ಸರ್ಫೇಸ್ ಗಳ ಡಿಸ್ಟೆನ್ಸ್ ಏನಿದೆ? ಈ ಪಾಯಿಂಟ್ ತಗೊಳ್ಳಿ, ಇಲ್ಲಿ ಪಾಯಿಂಟ್ ತಗೊಳ್ಳಿ, ಇಲ್ಲಿ ಪಾಯಿಂಟ್ ತಗೊಳ್ಳಿ, ಯಾವುದೇ ಪಾಯಿಂಟ್ ತಗೊಂಡ್ರು ದ ಡಿಸ್ಟೆನ್ಸ್ ವಿಲ್ ರಿಮೈನ್ ಸೇಮ್. ಸೊ ಹಾಗಿದ್ರೆ ಈ ಒಂದು ಜಾಗದಲ್ಲಿ ಏನ್ ಪೊಟೆನ್ಷಿಯಲ್ ಇರುತ್ತೋ ಈ ಜಾಗದಲ್ಲೂ ಅದೇ ಪೊಟೆನ್ಷಿಯಲ್ ಇರುತ್ತೆ. ಯಾಕಂದ್ರೆ ಇಟ್ ಡಿಪೆಂಡ್ಸ್ ಆನ್ ವಾಟ್? ಆರ್. ಆ ಸೆಂಟರ್ ಇಂದ ಈ ಸರ್ಫೇಸ್ ಮೇಲೆ ಬರುವಂತಹ ಡಿಸ್ಟೆನ್ಸ್ ಕಾನ್ಸ್ಟೆಂಟ್ ಆಗಿರುತ್ತೆ. ಹೌದಾ? ಸೊ ಹಾಗಾಗಿ ಎಲ್ಲೇ ನೀವು ಪಾಯಿಂಟ್ ತಗೊಂಡ್ರು, ಪೊಟೆನ್ಷಿಯಲ್ ತಗೊಂಡ್ರು ಏನಿರುತ್ತೆ? ಯು ವಿಲ್ ಗೆಟ್ ಎ ಸೇಮ್ ಅಮೌಂಟ್ ಆಫ್ ವಾಟ್? ಪೊಟೆನ್ಷಿಯಲ್ ವ್ಯಾಲ್ಯೂಸ್. ಓಕೆ, ಸೊ ಅದರಲ್ಲಿ ಏನ್ ಮಾಡಿದೀವಿ? ಈಗ ನನ್ನ ಬೋರ್ಡ್ ಮೇಲೆ ಏನ್ ಬರ್ಕೊಂಡಿದೀನಿ ಅಂತ ಹೇಳಿದ್ರೆ, ಸಿ, ಆ ಒಂದು ಕಂಪ್ಲೀಟ್ ಸ್ಪೆರಿಕಲ್ ಸರ್ಫೇಸ್ ಅಲ್ಲಿ ಒಂದು ಪಾರ್ಟ್ ನಾನು ಏನ್ ಮಾಡಿದೀನಿ? ಈ ರೀತಿ ಬರ್ಕೊಂಡಿದ್ದೀನಿ. ಐ ಹ್ಯಾವ್ ಜಸ್ಟ್ ಶೋ ಯು. ಸೊ ಮೇ ಬಿ ಇದು ನಿಮಗೆ ಕಾಣಲ್ಲ ಅನ್ಕೊಳ್ತೀನಿ. ಓಕೆ, ಸೊ ಈ ರೀತಿ ಒಂದು ರೆಡಿಕಲ್ ನಾನು ಇಲ್ಲಿ ಮಾರ್ಕ್ ಮಾಡಿದ್ದೀನಿ. ಈ ಒಂದು ಕಂಪ್ಲೀಟ್ ಈ ಒಂದು ಸಣ್ಣ ಸರ್ಫೇಸ್, ಮೇ ಬಿ ಸಿ ಹಿಯರ್. ಸೊ ಈ ಒಂದು ಸಣ್ಣ ಸರ್ಫೇಸ್ ಏನಿದೆ, ಈ ಸರ್ಫೇಸ್ ನಿಮಗೆ ಕರ್ವ್ಡ್ ಆಗಿ ಕಾಣುತ್ತೆ. ಸೊ ಆ ಕರ್ವ್ನ ಆ ಒಂದು ಏನ್ ಸರ್ಫೇಸ್ ಕನ್ಸಿಡರ್ ಮಾಡಿದ್ವಿ ಆ ಸರ್ಫೇಸ್ ಮೇಲೆ ಒಂದು ಯೂನಿಟ್ ಪಾಸಿಟಿವ್ ಚಾರ್ಜ್ ಇದೆ ಅಂತ ಅನ್ಕೊಳ್ಳೋಣ. ಯೂನಿಟ್ ಪಾಸಿಟಿವ್ ಚಾರ್ಜ್ ಇದೆ. ಸೊ ಆ ಯೂನಿಟ್ ಪಾಸಿಟಿವ್ ಚಾರ್ಜ್ ಅನ್ನ
ಈ ಒಂದು ಸರ್ಫೇಸ್ ಇಂದ ಇದ್ರ ಮೇಲ್ಗಡೆ ಇನ್ನೊಂದು ಸರ್ಫೇಸ್ ಇದೆ ಅಂತ ಅನ್ಕೊಳ್ಳೋಣ. ಸಿ, ಈ ಸರ್ಫೇಸ್ ಅನ್ನ ಇಲ್ಲಿ ಕೆಳಗಡೆ ಸರ್ಫೇಸ್ ಎ ಅಂತ ತಗೊಂಡಿದ್ದೀನಿ, ಇದ್ರ ಮೇಲ್ಗಡೆ ಇನ್ನೊಂದು ಸರ್ಫೇಸ್ ಇದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಆ ಇನ್ನೊಂದು ಸರ್ಫೇಸಿಗೆ ಈ ಒಂದು ಪಾಯಿಂಟ್ ಚಾರ್ಜ್ ಏನ್ ತಗೊಂಡಿದ್ದೀನಲ್ಲ, ಇಲ್ಲಿ ಇದೆಯಲ್ಲ ಈ ಪಾಯಿಂಟ್ ಚಾರ್ಜ್, ಈ ಒಂದು ಪಾಯಿಂಟ್ ಚಾರ್ಜ್ ಈ ಸರ್ಫೇಸ್ ಎ ಇಂದ ಸರ್ಫೇಸ್ ಬಿ ಗೆ ಏನ್ ಮಾಡಬೇಕು, ನಾವು ತಗೊಂಡು ಹೋಗ್ಬೇಕು. ತಗೊಂಡು ಹೋಗುವಾಗ ಎಷ್ಟು ವರ್ಕ್ ಆಗ್ತಾ ಇದೆ, ಎಷ್ಟು ವರ್ಕ್ ನ ನಾವು ಮಾಡಬೇಕು ಇಲ್ಲಿಂದ ಇಲ್ಲಿಗೆ ತಗೊಂಡು ಹೋಗ್ಲಿಕ್ಕೆ, ಅದನ್ನ ಫೈಂಡ್ ಔಟ್ ಮಾಡಿದ್ರೆ ವಿ ಕ್ಯಾನ್ ಈಸಿಲಿ ಗೆಟ್ ದ ರಿಲೇಷನ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್. ಸೊ ಇಲ್ಲಿ ಕನ್ಸಿಡರ್ ಮಾಡ್ಕೊಳ್ಳುವಂತ ಒಳಗಡೆ ಇರುವಂತಹ ಚಾರ್ಜ್ ವ್ಯಾಲ್ಯೂ ಏನು, ಕ್ಯೂ. ಓಕೆ, ಸೊ ಲೆಟ್ ಇಟ್ ಬಿ ಸಮ್ ಅದರ್ ವ್ಯಾಲ್ಯೂ, ಇಟ್ ಈಸ್ ಎ ಪಾಯಿಂಟ್ ಚಾರ್ಜ್. ಬಟ್ ಮೇಲ್ಗಡೆ ತಗೊಳ್ತಿರುವಂತಹ ಚಾರ್ಜ್ ವ್ಯಾಲ್ಯೂ ಯೂನಿಟ್ ಪಾಸಿಟಿವ್ ಚಾರ್ಜ್, ದಟ್ ಮೀನ್ಸ್ ಟೆಸ್ಟ್ ಚಾರ್ಜ್ ನ ತಗೊಳ್ತಾ ಇದ್ದೀನಿ. ಸೊ ಆ ಟೆಸ್ಟ್ ಚಾರ್ಜ್ ನಾವೇನಂತ ತಗೊಳ್ಳೋಣ, ಸ್ಮಾಲ್ ಕ್ಯೂ ಅಲ್ಲಿ ನಾನು ಮೆನ್ಷನ್ ಮಾಡ್ತೀನಿ ಇಲ್ಲಿ. ಬಟ್ ಅದರ ವ್ಯಾಲ್ಯೂ ಏನಿರುತ್ತೆ, 1 ಕೂಲಂಬ್ ಇರುತ್ತೆ. ಸೊ ಇಷ್ಟು ನಮಗೆ ಏನು, ಇಷ್ಟು ವಿಚಾರಗಳು ಗೊತ್ತಿದ್ರೆ ಈ ಡಿರೈವೇಶನ್ ಮಾಡೋದು ಇನ್ನೂ ಈಸಿ ಆಗುತ್ತೆ. ಓಕೆ, ಫೈನ್. ಸೊ ಲೆಟ್ ಮೀ ಡಿರೈವ್ ದ ರಿಲೇಷನ್. ಎಸ್, ಸೊ ಲೆಟ್ ಮೀ move the charge, that is positive charge, unit positive charge or a test charge, which is equal to 1 coulomb. Okay, so test charge usually positive charge ಆಗಿರುತ್ತೆ. 1 coulomb value ಅಂತ ಚಾರ್ಜ್ ಅನ್ನ ಪಾಯಿಂಟ್ O ಯಾವ ಸರ್ಫೇಸ್ ಮೇಲೆ ಇದೆ, ಸರ್ಫೇಸ್ ಎ ಅಲ್ಲಿ ಇದೆ. ಓಕೆ, ಪಾಯಿಂಟ್ ಪಿ ಯಾವ ಸರ್ಫೇಸ್ ಅಲ್ಲಿ ಇದೆ, ಸರ್ಫೇಸ್ ಬಿ ಅಲ್ಲಿ ಇದೆ. ಸೊ ಪಾಯಿಂಟ್ O ಇಂದ ಪಾಯಿಂಟ್ ಪಿ ಗೆ ತಗೊಂಡು ಹೋಗ್ತಾ ಇದ್ದೀನಿ ಆ ಒಂದು ಚಾರ್ಜ್ ನ. ಯಾವ್ದು ಅಗೇನ್ಸ್ಟ್ ವರ್ಕ್ ಮಾಡ್ಕೊಂಡು ಇಲ್ಲಿರುವಂತಹ ನಾಟ್ ಟೆಸ್ಟ್ ಚಾರ್ಜ್, ಪಾಯಿಂಟ್ ಚಾರ್ಜ್ ಅಗೇನ್ಸ್ಟ್ ವರ್ಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿರೋದು ಕೂಡ ಪಾಸಿಟಿವ್ ಚಾರ್ಜ್. ಸೊ ಇನ್ನೊಂದು ಕಾನ್ಸೆಪ್ಟ್ ಏನ್ ಸಿಂಪಲ್ ಆಗಿ ತಿಳ್ಕೊಂಡಿರ್ಬೇಕು ಅಂದ್ರೆ, ಪಾಸಿಟಿವ್ ಚಾರ್ಜ್ ಇದ್ದಾಗ ದ ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಬಿ ರೇಡಿಯಲಿ ಔಟ್ವರ್ಡ್ಸ್. ಪಾಸಿಟಿವ್ ಚಾರ್ಜ್ ಇದ್ದಾಗ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗುತ್ತೆ, ರೇಡಿಯಲಿ ಔಟ್ವರ್ಡ್ಸ್ ಆಗಿ ಆಕ್ಟ್ ಆಗ್ತಿರುತ್ತೆ, ಡೈರೆಕ್ಷನ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್. ಅದೇ ರೀತಿ ನೆಗೆಟಿವ್ ಚಾರ್ಜ್ ಇದ್ದಾಗ ರೇಡಿಯಲಿ ಇನ್ವರ್ಡ್ಸ್ ಆಕ್ಟ್ ಆಗ್ತಿರುತ್ತೆ ಎಲೆಕ್ಟ್ರಿಕ್ ಫೀಲ್ಡ್. ಸೊ ವಾಟ್ ಡಸ್ ದಿಸ್ ಮೀನ್, ರೇಡಿಯಲಿ ಔಟ್ವರ್ಡ್ಸ್, ರೇಡಿಯಲಿ ಇನ್ವರ್ಡ್ಸ್ ಅಂದ್ರೆ ಈ ಒಂದು ಯಾವುದೋ ಒಂದು ಪರ್ಟಿಕ್ಯುಲರ್ ಸರ್ಫೇಸ್ ತಗೊಂಡ್ರೆ ಆ ಸರ್ಫೇಸ್ಗೆ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗಿರುತ್ತೆ, ಯಾವಾಗಲೂ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ದಟ್ ಈಸ್ ದ ಮೀನಿಂಗ್ ಆಫ್ ವಾಟ್ ರೇಡಿಯಲಿ ಔಟ್ವರ್ಡ್ಸ್. ಯಾವುದೇ ಸರ್ಫೇಸ್ ತಗೊಳ್ಳಿ, ಇಲ್ಲಿ ಯಾವುದೋ ಒಂದು ಪಾಯಿಂಟ್ ತಗೊಳ್ಳಿ, ಸರ್ಫೇಸ್ ತಗೊಳ್ಳಿ, ಸರ್ಫೇಸ್ ಇಂದ ಎಲೆಕ್ಟ್ರಿಕ್ ಫೀಲ್ಡ್ ಹೇಗಿರುತ್ತೆ, ಆ ಆಂಗಲ್ ಏನಿರುತ್ತೆ ಅಂದ್ರೆ 90 ಡಿಗ್ರಿನಲ್ಲಿ ಇರುತ್ತೆ. ಓಕೆ, ಫೈನ್. ಸೊ ಈಗ ವರ್ಕ್, ಓಕೆ, ಸೊ ಲೆಟ್ ಅಸ್ ರೈಟ್ ವರ್ಕ್ ಡನ್ ಟು ಮೂವ್ a unit positive charge or a test charge. Okay, so from which point to which point, test charge Q from O to P. So therefore work done from O to P is equal to, we know that general formula ಏನಿರುತ್ತೆ, work done ಗೆ force into, okay, so displacement ಅಂತ ಫಾರ್ಮುಲಾ ಇರುತ್ತೆ. ಡಿಸ್ಪ್ಲೇಸ್ಮೆಂಟ್ ಎಷ್ಟಿದೆ ಇಲ್ಲಿ, ಸೊ ಡಿಸ್ಪ್ಲೇಸ್ಮೆಂಟ್ ಈಸ್ ಬಿಟ್ವೀನ್ ವಾಟ್, ಸರ್ಫೇಸ್ ಎ ಟು ಸರ್ಫೇಸ್ ಬಿ. ಆ ಒಂದು ನಾನು ಬಲೂನ್ ಅಲ್ಲಿ ತೋರಿಸ್ತೇನೆ ನಿಮಗೆ, ಒಂದು ಸರ್ಫೇಸ್ ಇಂದ ನೆಕ್ಸ್ಟ್ ಸರ್ಫೇಸ್ ತುಂಬಾ ನಿಯರ್ ಇರುತ್ತೆ. ಸೊ ಹಾಗಾಗಿ ಆ ಡಿಸ್ಟೆನ್ಸ್ ನ ನಾವೇನಂತ ತಗೊಳ್ಳೋಣ, ಈ ಸರ್ಫೇಸ್ ಇಂದ ಈ ಸರ್ಫೇಸ್ ಗೆ ಬರೋ ಡಿಸ್ಟೆನ್ಸ್ ಅನ್ನ ಸ್ಮಾಲ್ ಡಿಸ್ಟೆನ್ಸ್ ಇರೋದ್ರಿಂದ ಡೆಲ್ಟಾ ಎಲ್ ಅಂತ ತಗೊಳ್ತೀನಿ. ಆಯ್ತಾ? ಸೊ ಈ ಒಂದು ಚಾರ್ಜ್ ಕನ್ಸಿಡರ್ ಮಾಡಿದ್ರೆ ಈ ಸರ್ಫೇಸ್ ಅಲ್ಲಿ ಒಂದು ಪೊಟೆನ್ಶಿಯಲ್ ಇರುತ್ತೆ ಕಂಪ್ಲೀಟ್. ಸೊ ಅದರ ನೆಕ್ಸ್ಟ್ ಲೇಯರ್ ಬರುವಂತ ಸರ್ಫೇಸ್ ಅಲ್ಲಿ ಒಂದು ಪೊಟೆನ್ಶಿಯಲ್ ಇರುತ್ತೆ. ಹಾಗಾಗಿ ಎರಡು ಪೊಟೆನ್ಶಿಯಲ್ ವ್ಯಾಲ್ಯೂಗಳು ಚೇಂಜ್ ಇರುತ್ತೆ. ಬಟ್ ಆ ಸರ್ಫೇಸ್ ಅಲ್ಲಿ ಮಾತ್ರ ಪೊಟೆನ್ಶಿಯಲ್ ವ್ಯಾಲ್ಯೂ ಸೇಮ್ ಇರುತ್ತೆ. ಒಂದು ಸರ್ಫೇಸ್ ಇಂದ ಇನ್ನೊಂದು ಸರ್ಫೇಸ್ ಗೆ ಪೊಟೆನ್ಶಿಯಲ್ ವ್ಯಾಲ್ಯೂ ಚೇಂಜ್ ಇರುತ್ತೆ. ಹಾಗಾಗಿ ಒಂದು ವ್ಯಾಲ್ಯೂನ, ಒಂದು ಪೊಟೆನ್ಶಿಯಲ್ ಸರ್ಫೇಸ್ ಅಲ್ಲಿ ಇರುವಂತಹ ಪೊಟೆನ್ಶಿಯಲ್ ವ್ಯಾಲ್ಯೂನ ವಿ ಅಂತ ತಗೊಂಡ್ರೆ, ಇನ್ನೊಂದು ಸರ್ಫೇಸ್ ಅಲ್ಲಿ ಇರುವ ಪೊಟೆನ್ಶಿಯಲ್ ವ್ಯಾಲ್ಯೂನ ವಿ ಪ್ಲಸ್ ಡೆಲ್ಟಾ ವಿ ಅಂದ್ರೆ ಚೇಂಜ್ಡ್ ವ್ಯಾಲ್ಯೂ ಅಂತ ಹೇಳ್ಬಿಟ್ಟು ನಾವಲ್ಲಿ ಡೆಲ್ಟಾ ವಿ ಸ್ಮಾಲ್ ಚೇಂಜ್ ಆಗಿರುತ್ತೆ ಪೊಟೆನ್ಶಿಯಲ್ ಅಂತ ಹೇಳ್ಬಿಟ್ಟು ನಾವಲ್ಲಿ ಮೆನ್ಷನ್ ಮಾಡ್ತಾ ಇದೀವಿ. ಓಕೆ, ಎಸ್. ಸೊ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಇಸ್ ಅ ಸಿಂಪಲ್ ಫಾರ್ಮುಲಾ. ಬಟ್ ಇಲ್ಲಿ ಓಕೆ, ವಿ ನೋ ದಟ್ ಫೋರ್ಸ್ ಈಸ್ ನಥಿಂಗ್ ಬಟ್, ಫೋರ್ಸ್ ಗೂ ಮತ್ತೆ ಎಲೆಕ್ಟ್ರಿಕ್ ಫೀಲ್ಡ್ ಇರುವಂತಹ ರಿಲೇಷನ್ ಏನು ಅಂದ್ರೆ, ಫೋರ್ಸ್ ಇಸ್ ಈಕ್ವಲ್ ಟು ಎಲೆಕ್ಟ್ರಿಕ್ ಫೀಲ್ಡ್ ಟೈಮ್ಸ್ ದ ವಾಟ್ ಚಾರ್ಜ್, ಆರ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಈಕ್ವಲ್ ಟು ಫೋರ್ಸ್ ಪರ್ ಯೂನಿಟ್ ಚಾರ್ಜ್. ನಾವು ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಗೆ ಫಾರ್ಮುಲಾ ಏನ್ ಹೇಳುತ್ತೆ, ಆರ್ ಡೆಫಿನೇಷನ್ ಏನ್ ಹೇಳುತ್ತೆ, ಫೋರ್ಸ್ ಪರ್ ಯೂನಿಟ್ ಚಾರ್ಜ್ ಅಂತ ಹೇಳುತ್ತೆ. ಹೌದಾ? ಸೊ ಆ ಒಂದು ಫಾರ್ಮುಲಾ ಇಟ್ಕೊಂಡು ಎಫ್ ಇಸ್ ಈಕ್ವಲ್ ಟು ಏನಾಗುತ್ತೆ, ಇ ಇಂಟು ಕ್ಯೂ. ಹೌದಾ? ಬಟ್ ಇಲ್ಲಿ ಕ್ಯೂ ವ್ಯಾಲ್ಯೂ ಏನಾಗುತ್ತೆ, ಬಟ್ ಕ್ಯೂ ಈಸ್ ನಥಿಂಗ್ ಬಟ್ ವಾಟ್, ಯಾವ್ದ್ರ ಮೇಲೆ ನಾವು ಫೋರ್ಸ್ ಅಪ್ಲೈ ಮಾಡ್ತಿರೋದು, ಇಲ್ಲಿ ಅಪ್ಲೈ ಮಾಡ್ತಿರೋದು ಈ ಚಾರ್ಜ್ ಮೇಲಲ್ಲ, ಕ್ಯಾಪಿಟಲ್ ಕ್ಯೂ ಮೇಲಲ್ಲ. ವಿ ಆರ್ ಅಪ್ಲೈಯಿಂಗ್ ದ ಫೋರ್ಸ್ ಆನ್ ವಾಟ್, ಟೆಸ್ಟ್ ಚಾರ್ಜ್. ಸೊ ಹಾಗಾಗಿ ಇಲ್ಲಿ ಕ್ಯೂ ವ್ಯಾಲ್ಯೂ ಏನಾಗುತ್ತೆ, 1 ಕೂಲಮ್. ದೇರ್ಫೋರ್ ಫೋರ್ಸ್ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು, ಓಕೆ, ಎಲೆಕ್ಟ್ರಿಕ್ ಫೀಲ್ಡ್ ವ್ಯಾಲ್ಯೂ. ಓಕೆ, ಇದು ಒಂದು ರಿಲೇಷನ್. ಸೊ ಈಗ ನಾನು ಏನ್ ಮಾಡ್ತೀನಿ ಅಂತ ಹೇಳಿದ್ರೆ, ದ ಸೇಮ್ ಐ ವಿಲ್ ಅಪ್ಲೈ ಹಿಯರ್ ಬಿಫೋರ್ ಅಪ್ಲೈಯಿಂಗ್. ಓಕೆ, ಸೊ ವರ್ಕ್ ಇಸ್ ಎ scalar quantity, force and displacement are vector quantities. Hence ಇಲ್ಲಿ scalar quantity ಇರೋದ್ರಿಂದ scalar product ಬರ್ತಿದೀವಿ, f dot s ಅಂತ ಹೇಳಿ. So therefore f work is equal to, work from O to P is equal to f dot s. scalar product ತೆಗೆದ್ರೆ ನಮಗೆ ಏನು ಸಿಗುತ್ತೆ, fs cos theta. Okay, so f force value I will write as it is, but displacement ಏನಾಗಿದೆ, ಇಲ್ಲಿಂದ ಇಲ್ಲಿಗೆ ಆಗ್ತಿರೋ ಡಿಸ್ಪ್ಲೇಸ್ಮೆಂಟ್ which is nothing but delta L. Okay, so cos theta ಅನ್ನೋದು ಯಾವ್ಯಾವ್ದ್ರ ನಡುವೆ ಇರಬೇಕು, ದಟ್ ಮೀನ್ಸ್ ಇಲ್ಲಿ ಬರುವಂತಹ ಕ್ವಾಂಟಿಟಿ ನಡುವೆ
ಥೀಟಾನ ನಾವು ಕನ್ಸಿಡರ್ ಮಾಡ್ಕೋಬೇಕಲ್ವಾ. ಸೊ ಇಲ್ಲಿ ಯಾವ್ಯಾವ ಕ್ವಾಂಟಿಟಿ ಇದೆ, ಒಂದು ಫೋರ್ಸ್, ಇನ್ನೊಂದು ಡಿಸ್ಪ್ಲೇಸ್ಮೆಂಟ್. ಫೋರ್ಸ್ ವೆಕ್ಟರ್ ಯಾವ ಕಡೆ ಅಪ್ಲೈ ಆಗ್ತದೆ, ಅಪ್ವರ್ಡ್ ಡೈರೆಕ್ಷನ್ ಅಲ್ಲಿ ಫೋರ್ಸ್ ಅಪ್ಲೈ ಆಗ್ತಿರೋದು. ನಾವ್ ಯಾಕಂದ್ರೆ ಇಲ್ಲಿ ಓ ಇಂದ ಪಿ ತಗೊಂಡು ಹೋಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ವಿ ಹ್ಯಾವ್ ಟು ಅಪ್ಲೈ ದ ಫೋರ್ಸ್ ಅಪ್ವರ್ಡ್ಸ್, ಹೌದಾ. ಸೊ ದಿಸ್ ಈಸ್ ಫೋರ್ಸ್ ವೆಕ್ಟರ್. ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್, ದಟ್ ಮೀನ್ಸ್ ಡೆಲ್ಟಾ ಎಲ್ ವೆಕ್ಟರ್ ಯಾವ ಕಡೆ ಅಪ್ಲೈ ಆಗ್ತಿರೋದು, ಡಿಸ್ಪ್ಲೇಸ್ಮೆಂಟ್ ಇಸ್ ಆಲ್ಸೋ ವೆಕ್ಟರ್, ಯಾವ ಕಡೆ ಅಪ್ಲೈ ಆಗ್ತದೆ ಅದು ಕೂಡ ಅಪ್ವರ್ಡ್ ಆಕ್ಟ್ ಆಗ್ತಿರೋದ್ರಿಂದ. ಓಕೆ, ಸೊ ವಾಟ್ ಈಸ್ ದ ಥೀಟಾ ಬಿಟ್ವೀನ್ ದಮ್, theta between them is 0. So cos 0 is what, theta is equal to 0, which implies cos 0 is equal to 1. So therefore work done from O to P will be equal to ಏನಾಗುತ್ತೆ ನಮಗೆ F into dl. But F is equal to ಏನು, electric field. So therefore work is equal to E into dl. This is the simple formula. ಇದು ಒಂದ್ ಕಡೆ ಫೋರ್ಸ್ ಆಯ್ತು, ದಟ್ ಮೀನ್ಸ್ ವರ್ಕ್ ಆಯ್ತು. ಅನಾಲಿಟಿಕಲಿ ಇನ್ನೂ ವರ್ಕ್ ನ ಇನ್ನೊಂದು ರೀತಿ ಹೇಳ್ಬೋದು, ಏನು ಅಂತ ಹೇಳಿದ್ರೆ 10th ಸ್ಟ್ಯಾಂಡರ್ಡ್ ಯೂಶುವಲಿ ನೀವು ಕಲ್ತಿರ್ತೀರಾ, ದಟ್ ಈಸ್ ದ ಪೊಟೆನ್ಶಿಯಲ್ ಇಸ್ ನಥಿಂಗ್ ಬಟ್ ವರ್ಕ್ ಡನ್ ಪರ್ ಯೂನಿಟ್ ಚಾರ್ಜ್ ಅಂತ, ವರ್ಕ್ ಡನ್ ಅಲ್ಲೇ ಚಾರ್ಜ್ ಅಂತ ಕಲ್ತಿರ್ತೀರಾ. ಬಟ್ ಇಲ್ಲಿ ಪೊಟೆನ್ಶಿಯಲ್ ಡಿಫರೆನ್ಸ್ ಇಸ್ ನಥಿಂಗ್ ಬಟ್ ವಾಟ್, ಪೊಟೆನ್ಶಿಯಲ್ ಡಿಫರೆನ್ಸ್ ಇಸ್ ನಥಿಂಗ್ ಬಟ್ ಸೊ ವರ್ಕ್ ಡನ್ ಆನ್ ದ ಚಾರ್ಜ್. ಇಲ್ಲಿ ಚಾರ್ಜ್ ಯಾವ್ದ್ರ ಮೇಲೆ ವರ್ಕ್ ಮಾಡ್ತಿರೋದು ನಾವು, ಪಾಸಿಟಿವ್ ಚಾರ್ಜ್ ಮೇಲೆ. ಸೊ ಹಾಗಾಗಿ ಇಲ್ಲೇನಾಗುತ್ತೆ, ಪಾಸಿಟಿವ್ ಚಾರ್ಜ್ ವ್ಯಾಲ್ಯೂ 1 ಆಗುತ್ತೆ, ದೇರ್ಫೋರ್ ವರ್ಕ್ ಹಾಗೆ ಉಳ್ಕೊಳ್ಳುತ್ತೆ. ಪೊಟೆನ್ಶಿಯಲ್ ಡಿಫರೆನ್ಸ್ ಯಾವ್ಯಾವ್ದ್ರ ನಡುವೆ ಪೊಟೆನ್ಶಿಯಲ್ ಡಿಫರೆನ್ಸ್, ಎ ಸರ್ಫೇಸ್ ಮತ್ತೆ ಬಿ ಸರ್ಫೇಸ್ ನಡುವೆ ಬರುವಂತಹ ಪೊಟೆನ್ಶಿಯಲ್ ಡಿಫರೆನ್ಸ್ ಏನಿದೆ. ಪೊಟೆನ್ಶಿಯಲ್ ಡಿಫರೆನ್ಸ್ ಎ ಸರ್ಫೇಸ್ ಅಲ್ಲಿ ಇರುವಂತಹ ಪೊಟೆನ್ಶಿಯಲ್ ವ್ಯಾಲ್ಯೂ ವಿ ಇದೆ, ಓಕೆ, ಅಂಡ್ ಡಿಫರೆನ್ಸ್ ಇರೋದ್ರಿಂದ ಮೈನಸ್ ವೈ ಇಟ್ ಈಸ್ ಮೈನಸ್ ವಿ ಮೈನಸ್ ವಿ ಪ್ಲಸ್ ವಿ ಮೈನಸ್ ಆಫ್ ವಿ ಪ್ಲಸ್ ಡೆಲ್ಟಾ ವಿ. ಯಾಕೆ ಈ ವಿನೇ ಫಸ್ಟ್ ಬಂತು ಅಂದ್ರೆ, ಯೂಶಲಿ ಪಾಸಿಟಿವ್ ಚಾರ್ಜ್ ಇರೋದ್ರಿಂದ ಸರ್ಫೇಸ್ ಯಾವ್ದು ಹತ್ರದಲ್ಲಿ ಇರುತ್ತೋ ಅದರಲ್ಲಿ ಪೊಟೆನ್ಶಿಯಲ್ ವ್ಯಾಲ್ಯೂ ಜಾಸ್ತಿ ಇರುತ್ತೆ. ವೈ, ಒನ್ಸ್ ಅಗೇನ್ ಯಾಕೆ ಅಂತ ಹೇಳಿದ್ರೆ, ವಿ ನೋ ದಟ್ potential, okay, is equal to k into q divided by r. As we go far away, okay, so that means v, potential and the distance are inversely proportional. ದೂರ ಹೋಗ್ತಿದ್ದಂಗೆ ಪೊಟೆನ್ಶಿಯಲ್ ವ್ಯಾಲ್ಯೂ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಹತ್ರದಲ್ಲಿದ್ದಾಗ ಪೊಟೆನ್ಶಿಯಲ್ ವ್ಯಾಲ್ಯೂ ಏನಿರುತ್ತೆ, ಜಾಸ್ತಿ. ಡಿಫರೆನ್ಸ್ ಇನ್ ದ ಸೆನ್ಸ್ ವಾಸ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಮೈನಸ್ ಮಿನಿಮಮ್ ವ್ಯಾಲ್ಯೂ. ವಿ ಆರ್ ಗೋಯಿಂಗ್ ವಿತ್ ಪೊಟೆನ್ಶಿಯಲ್ ಡಿಫರೆನ್ಸ್. ಸೊ ಹಾಗಾಗಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಮೈನಸ್ ಮಿನಿಮಮ್ ವ್ಯಾಲ್ಯೂ. ಮ್ಯಾಕ್ಸಿಮಮ್ ವ್ಯಾಲ್ಯೂ ಯಾವುದು, ವಿ. ಯಾಕೆಂದ್ರೆ ವಿ ಅನ್ನೋದು ಸರ್ಫೇಸ್ ಎ ನ ಪೊಟೆನ್ಶಿಯಲ್, ಸರ್ಫೇಸ್ ಎ ಅನ್ನೋದು ಕ್ಯೂ ಗೆ ಹತ್ರ ಇದೆ, ಹಾಗಾಗಿ. ಓಕೆ, ಫೈನ್. ಸೊ ಈಗ ನಾವು ವಿ minus V minus delta V is equal to W. So V and V gets cancelled, therefore W is equal to minus delta V. Let me take this as equation 2 and here this as equation 1. So this as equation 1. So now from equation 1 and 2 I will write here. Okay, so from 1 and 2, from 1 and 2, okay, see here LHS work same ಇದೆ. So ಹಾಗಾಗಿ RHS ತಗೊಳ್ಳೋಣ, E into delta L is equal to minus delta V. So which implies E is equal to minus delta V divided by delta L. Okay, so this negative sign says that, so that means electric field ಯಾವಾಗಲೂ ಕೂಡ ಈ ಒಂದು ಏನ್ ಪೊಟೆನ್ಶಿಯಲ್ ವ್ಯಾಲ್ಯೂ ಏನ್ ಸ್ಟೀಪೆಸ್ಟ್ ಇರುತ್ತೋ ಅಂದ್ರೆ ಡಿಕ್ರೀಸಿಂಗ್ ಆಗ್ತಾ ಹೋಗ್ತಾ ಇರುತ್ತೋ ಆ ಡೈರೆಕ್ಷನ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ. ಓಕೆ, ಸೊ ದಟ್ ಈಸ್ ದ ಮೀನಿಂಗ್ ಆಫ್ ದಿಸ್ ನೆಗೆಟಿವ್ ವ್ಯಾಲ್ಯೂ. ಬಟ್ ಮ್ಯಾಗ್ನಿಟ್ಯೂಡ್ ತಗೊಳ್ತೀವಿ ಅಂತ ಹೇಳಿದ್ರೆ ಯು ಕ್ಯಾನ್ ಜಸ್ಟ್ ಟೇಕ್ ಇಟ್ ಆಸ್ ಮೋಡ್ ಆಫ್ ವಾಟ್, ಡೆಲ್ಟಾ ವಿ ಡಿವೈಡೆಡ್ ಬೈ ಡೆಲ್ಟಾ ಎಲ್. So if you take this one, you will get the magnitude of electric field. So this electric field, ಇದರ ಡೈರೆಕ್ಷನ್ ಏನಿರುತ್ತೆ, ಚಾರ್ಜ್ ನ ಆಪೋಸಿಟ್ ಡೈರೆಕ್ಷನ್ ಇರುತ್ತೆ. ದಟ್ ಮೀನ್ಸ್ ಈ ಪೊಟೆನ್ಶಿಯಲ್ ಡಿಫರೆನ್ಸ್, ಪೊಟೆನ್ಶಿಯಲ್ ಎಲ್ಲಿ ಕಡಿಮೆ ಆಗ್ತಾ ಹೋಗ್ತಿರುತ್ತೋ ಆ ಡೈರೆಕ್ಷನ್ ಅಲ್ಲಿ ಯಾವಾಗಲೂ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ ಅನ್ನೋದನ್ನ ಈ ನೆಗೆಟಿವ್ ವ್ಯಾಲ್ಯೂ ಸೈನ್ ಏನಿರುತ್ತೆ ಸೊ ಮೆನ್ಷನ್ ಮಾಡ್ತಾ ಹೋಗುತ್ತೆ. ಸೊ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಓಕೆ, ಸೊ ಡೈರೆಕ್ಷನ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್ ಹೇಗಿರುತ್ತೆ ಅಂತ ಹೇಳಿದ್ರೆ, ಯಾವಾಗಲೂ ಕೂಡ ಪೊಟೆನ್ಶಿಯಲ್, ಯಾವ ಪೊಟೆನ್ಶಿಯಲಿನ ವ್ಯಾಲ್ಯೂ ಕಡಿಮೆ ಆಗ್ತಾ ಹೋಗ್ತಿರುತ್ತೋ ಈ ಲೇಯರ್ ಗಿಂತ ಈ ಲೇಯರ್ ಕಡಿಮೆ. ಸೊ ಡೈರೆಕ್ಷನ್ ಹೇಗಿದೆ, ಅಪ್ವರ್ಡ್ಸ್. ಸೊ ಎಲೆಕ್ಟ್ರಿಕ್ ಫೀಲ್ಡ್ ನ ಡೈರೆಕ್ಷನ್ ಏನಿರುತ್ತೆ ಅದು ಕೂಡ ಅಪ್ವರ್ಡ್ಸ್ ಇರುತ್ತೆ, ಬಟ್ ಆ ಸರ್ಫೇಸಿಗೆ ಪರ್ಪೆಂಡಿಕ್ಯುಲರ್ ಇರುತ್ತೆ, ಯಾಕಂದ್ರೆ ರೇಡಿಯಲಿ ಔಟ್ವರ್ಡ್ಸ್ ಪಾಸಿಟಿವ್ ಚಾರ್ಜಿಗೆ, ಹಾಗಾಗಿ. ಓಕೆ, ಸೊ ದಟ್ ಈಸ್ ಒನ್ ಆಫ್ ದ ವಾಟ್ ಕನ್ಕ್ಲೂಷನ್ ದಟ್ ವಿ ಕ್ಯಾನ್ ಮೇಕ್. ಎಲೆಕ್ಟ್ರಿಕ್ ಫೀಲ್ಡ್ ಇನ ಡೈರೆಕ್ಷನ್, ಓಕೆ, ಸೊ ಕಡಿಮೆ ವ್ಯಾಲ್ಯೂ, ಪೊಟೆನ್ಶಿಯಲ್ ಕಡಿಮೆ ಆಗ್ತಾ ಹೋಗಿ ಯಾವ ಡೈರೆಕ್ಷನ್ ಕಡಿಮೆ ಆಗ್ತಾ ಹೋಗುತ್ತೋ ಆ ಡೈರೆಕ್ಷನ್ ಇರುತ್ತೆ ಒಂದು. ಎರಡನೇದು, ದ ಮ್ಯಾಗ್ನಿಟ್ಯೂಡ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಅ ಡಿಫರೆನ್ಸ್ ಇನ್ ಪೊಟೆನ್ಶಿಯಲ್ ಪರ್ ಯೂನಿಟ್ ಲೆಂತ್. So that means delta V in the sense difference in potential, and delta L ಅಂದ್ರೆ ಯೂನಿಟ್ ಲೆಂತ್, ಆ ಲೆಂತ್ ಗೆ ಏನ್ ಡಿಫರೆನ್ಸ್ ಆಗಿರುತ್ತೋ ಅವೆರಡರ ರೇಷಿಯೋ ನಮಗೆ ಏನ್ ಕೊಡುತ್ತೆ ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ನ ವ್ಯಾಲ್ಯೂ ಕೊಡುತ್ತೆ. See here what we calculate, that means we derived the relation between electric field and electric potential. See here electric field ಇಲ್ಲಿ ಬಂತು, electric potential V is nothing but what, electric potential. This is the relation between electric field and electric potential. Important for, very important for 3 marks. So on the
ಎರಡು ಸಲ ಗಮನ ಇಟ್ಟು ನೀವು ಇದನ್ನು ಒಂದು ಗಮನ ಇಟ್ಟು ಓದ್ಕೊಳ್ಳಿ, ಈಸಿಯಾಗಿ ನಿಮಗೆ 3 ಮಾರ್ಕ್ಸ್ ಸಿಗುತ್ತೆ. ಸೊ ಐ ಹೋಪ್ ಯು ಅಂಡರ್ಸ್ಟುಡ್. ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ನಾನು ನಿಮಗೆ ರಿಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಏನೇ ಡೌಟ್ಸ್ ಇದ್ದರೂ ಕ್ಲಿಯರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಎಲ್ರಿಗೂ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ನಮಸ್ತೆ.